ಬೆಳಕಿನ ಹಾದಿ ಒಂದು ಹಳ್ಳಿಯಲ್ಲಿ ರಾಮಣ್ಣ ಎಂಬ ದಯಾಮಯಿ ರೈತನಿದ್ದನು. ಅವನು ಶ್ರೀಮಂತನಲ್ಲದಿದ್ದರೂ ತನ್ನ ಬಳಿ ಇದ್ದುದರಲ್ಲೇ ಇತರರಿಗೆ ಸಹಾಯ ಮಾಡುತ್ತಿದ್ದನು. ಅದೇ ಹಳ್ಳಿಯಲ್ಲಿ ಸೋಮಣ್ಣ ಎಂಬುವವನಿದ್ದ. ಅವನು ಯಾವಾಗಲೂ ಹಣದ ಹಿಂದೆ ಓಡುತ್ತಿದ್ದ ಮತ್ತು ಇತರರ ಯಶಸ್ಸನ್ನು ಕಂಡು ಅಸೂಯೆ ಪಡುತ್ತಿದ್ದನು. ಒಂದು ದಿನ ಸೋಮಣ್ಣ ರಾಮಣ್ಣನ ಬಳಿ ಬಂದು, ನೀನು ಇಷ್ಟೆಲ್ಲ ಕಷ್ಟಪಟ್ಟು ಕೆಲಸ ಮಾಡುತ್ತೀಯಾ, ಆದರೂ ನಿನ್ನ ಬಳಿ ಹೆಚ್ಚು ಹಣವಿಲ್ಲ, ನಿನಗೆ ಬೇಸರವಾಗುವುದಿಲ್ಲವೇ ಎಂದು ಕೇಳಿದನು. ರಾಮಣ್ಣ ಮಂದಹಾಸ ಬೀರುತ್ತಾ, ಗೆಳೆಯ, ಜೀವನದ ಅಳತೆಗೋಲು ನಾವು ಗಳಿಸಿದ ಹಣವಲ್ಲ, ಬದಲಿಗೆ ನಾವು ಸಂಪಾದಿಸಿದ ಪ್ರೀತಿ ಮತ್ತು ನೆಮ್ಮದಿ. ನಾನು ಬೆಳೆದ ಬೆಳೆಯಲ್ಲಿ ಸ್ವಲ್ಪ ಭಾಗವನ್ನು ಹಸಿದವರಿಗೆ ನೀಡುತ್ತೇನೆ, ಅದು ನನಗೆ ಸಿಗುವ ದೊಡ್ಡ ಲಾಭ ಎಂದನು. ಕೆಲವು ದಿನಗಳ ನಂತರ ಹಳ್ಳಿಗೆ ದೊಡ್ಡ ಬರಗಾಲ ಬಂದಿತು. ಸೋಮಣ್ಣನ ಹಣ ಅವನಿಗೆ ಊಟ ತಂದುಕೊಡಲಿಲ್ಲ. ಆದರೆ ರಾಮಣ್ಣ ಈ ಹಿಂದೆ ಸಹಾಯ ಮಾಡಿದ್ದ ಹಳ್ಳಿಯ ಜನರೆಲ್ಲರೂ ಸೇರಿ ರಾಮಣ್ಣನ ಕುಟುಂಬಕ್ಕೆ ಆಹಾರ ನೀಡಿ ಸಲಹಿದರು. ಸೋಮಣ್ಣನಿಗೆ ಅರಿವಾಯಿತು, ಸಂಕಷ್ಟದ ಸಮಯದಲ್ಲಿ ನಮ್ಮ ಕೈ ಹಿಡಿಯುವುದು ನಾವು ಮಾಡಿದ ಒಳ್ಳೆಯ ಕೆಲಸಗಳೇ ಹೊರತು ಕೇವಲ ಹಣವಲ್ಲ ಎಂದು. ಕಥೆಯ ನೀತಿ: ನಾವು ಇತರರಿಗೆ ನೀಡುವ ಸಹಾಯವೇ ನಮಗೆ ಶ್ರೀರಕ್ಷೆ. ಪ್ರಾಮಾಣಿಕತೆ ಮತ್ತು ಪರೋಪಕಾರವೇ ಉತ್ತಮ ಜೀವನದ ಅಡಿಪಾಯ.